ಇಂದು ದಿನಾಂಕ ಕೇಂದ್ರ ಸರ್ಕಾರ ಸರ್ಕಾರಿ ಸಚಿವಾಲಯ ಸ್ಥಾಪನಾ ದಿವಸವಾಗಿ ದಿನಾಂಕ 29/6/2026 ಎಲ್ಲಾ ಮಟ್ಟದ ಸರ್ಕಾರಿ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಸರ್ಕಾರಿ ಪ್ರಕೋಷ್ಠ ರಾಜ್ಯ ಸಹ ಸಂಚಾಲಕರಾಗಿ ಹಾಗೂ ವಿಜಯಪುರ ಸೌಲಭ್ಯ ಸರ್ಕಾರಿ ಒಕ್ಕೂಟದ ವಿಜಯಪುರ ಅಧ್ಯಕ್ಷರ ಉದ್ಯೋಗ ಪಾಟೀಲ್ ಅವರು ಕಮ್ಮಡಿ ಅವರು ತಿಳಿಸಿಕೊಡುವರು. ಅವರಿಗೆ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮ ಸಂವಾದದ ಉಪಾಧ್ಯಕ್ಷ ನಿರ್ದೇಶಕರಾದ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಅವರಿಗೆ ಸಹಿತ ಕೋರುತ್ತೇನೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಉಪಸ್ಥಿತರಿರುವ ಎಲ್ಲ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೋರುತ್ತಾ 2021ನೇ ಇಸ್ವಿವರೆಗೆ ಸಹಕಾರ ಎಂಬುದು ಕೃಷಿ ಇಲಾಖೆಯ ಕೇಂದ್ರದ ಕೃಷಿ ಇಲಾಖೆಯಲ್ಲಿ ಒಂದು ಸಣ್ಣ ಭಾಗವಾಗಿದೆ. ದೇಶಾದ್ಯಂತ ಎಲ್ಲ ಸಹಕಾರಿಗಳು ಪ್ರತ್ಯೇಕವಾದ ಒಂದು ಕೃಷಿ ಸಚಿವಾಲಯ ಒಂದು ಬೇಡಿಕೆ ಆಗ್ರಹ ಹೋರಾಟ ಎಲ್ಲ ನಡೀತಾ ಇದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇದನ್ನು ಪರಿಗಣಿಸಿ ಕೃಷಿ ಇಲಾಖೆಯಿಂದ ಸಹಕಾರವನ್ನು ಬೇರ್ಪಡಿಸಿ 6 ಜುಲೈ 2021ನೇ ಇಸ್ವಿಗೆ ಪ್ರತ್ಯೇಕ ಸಹಕಾರಿ ಸಚಿವಾಲಯ ಕೊಟ್ಟು ದೇಶಕ್ಕೊಂದು ದೊಡ್ಡ ಕೊಡುಗೆ. ಸಹಕಾರಿ ಸಚಿವಾಲಯ ಕೊಟ್ಟ ಮೇಲೆ ಬಹಳ ಪ್ರಮುಖವಾಗಿ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಸಾಮಾಜಿಕ ಜೀವನ ಪ್ರಾರಂಭ ಮಾಡಿದ್ದೇ ಸಹಕಾರಿ ಕ್ಷೇತ್ರದಲ್ಲಿ. ಅವರನ್ನ ದೇಶದ ಮೊಟ್ಟ ಮೊದಲನೆಯ ಸಹಕಾರಿ ಸಚಿವರಾಗಿ ಮೊದಲನೆಯ ಒಂದು ರಿವ್ಯೂ ಸಭೆಯಲ್ಲಿ ಅವರು ಫೈಲ್ಗಳನ್ನು ತರಿಸಿ ನೋಡಿದಾಗ ಯಾವುದೇ ರೀತಿ ಡೇಟಾ ಇರಲಿಲ್ಲ, ಅಂಕಿ ಸಂಖ್ಯೆ ಯಾವುದೂ ಸಿಗಲಿಲ್ಲ. ಅಂದ್ರೆ ಯಾವ ಸ್ತರದ ಸಂಸ್ಥೆಗಳದಾವು, ಎಷ್ಟು ಸಹಕಾರಿ ಸಂಸ್ಥೆಗಳದಾವು, ಎಷ್ಟು ಸಹಕಾರಿಗಳಿದ್ದಾರೆ ಅನ್ನುವಂಥದ್ದು ಇರಲಿಲ್ಲ. ಮೊಟ್ಟ ಮೊದಲನೇ ಅದೇ ಮೀಟಿಂಗ್ ನಲ್ಲಿ ಅವರು ಆದೇಶ ಮಾಡಿದ್ದು ಏನಪ್ಪಾ ಅಂದ್ರೆ ದೇಶಾದ್ಯಂತ ಒಟ್ಟು ಅಂಕಿಅಂಶ ಸಿಗಬೇಕು, ಡೇಟಾ ಸಂಗ್ರಹಣೆ ಮಾಡುವುದಕ್ಕೆ ಒಂದು ಆದೇಶ ಮಾಡಿದ್ರು. ಡೇಟಾ ಸಂಗ್ರಹಣೆ ಆದ್ಮೇಲೆ ಹಲವಾರು ಕಾರ್ಯಕ್ರಮಗಳನ್ನ ಅವರು ಬಹುಮುಖ್ಯವಾಗಿ ಪ್ರಾಥಮಿಕ ಹಂತದ ಏನು ಸಹಕಾರಿ ಸಂಸ್ಥೆಗಳದಾವು ಅದರದ ದೇಶಾದ್ಯಂತ, ಯಾಕಂದ್ರೆ ಇದು ರಾಜ್ಯದ ಒಂದು ವ್ಯಾಪ್ತಿಗೆ ಬರೋದ್ರಿಂದ ಬೇರೆ ಬೇರೆ ತರ ಬೈಲಾಗಳ ರಚನೆ ಆಗಿದೆ, ಬೇರೆ ಬೇರೆ ತರ ಅಕೌಂಟಿಂಗ್ ಸಿಸ್ಟಮ್ ಇದೆ, ಬೇರೆ ಬೇರೆ ತರ ಸಾಫ್ಟ್ವೇರ್ ಇದೆ. ಅವರಂದ್ರು ಹಿಂಗಾದ್ರೆ ಸರಿ ಆಗುದಿಲ್ಲ ಅಂತ ಹೇಳಿ ದೇಶಕ್ಕೆ ಒಂದೇ ಮಾದರಿ ಬೈಲಾ ಇರಬೇಕು, ದೇಶಕ್ಕೆ ಒಂದೇ ಕ್ಯಾಶ್ ಅಂಡ್ ಕ್ಯಾಪ್ ಕಾಮನ್ ಅಕೌಂಟಿಂಗ್ ಸಿಸ್ಟಮ್, ಕಾಮನ್ ಅಕೌಂಟಿಂಗ್ ಪ್ರಾಕ್ಟೀಸ್ ಅಂತ ಅದನ್ನು ಮಾಡಿ ದೇಶಾದ್ಯಂತ ಮಾಡಿ ಯಾವ ಪ್ರಾಥಮಿಕ ಹಂತದ ಸಂಘಗಳಿಗೆ ಟೆಕ್ನಾಲಜಿಗೆ ಕನೆಕ್ಟ್ ಮಾಡುವಂಗ ನಮ್ಮ ಎಲ್ಲ ಪ್ರಿಂಟರು, ಕಂಪ್ಯೂಟರು, ಇಂಟರ್ನೆಟ್ ಕನೆಕ್ಷನ್ ಎಲ್ಲ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದ ಅನುದಾನವನ್ನು ಕೊಟ್ಟು ಆ ಸಾಫ್ಟ್ವೇರ್ ಅಳವಡಿಕೆ ಮಾಡಿ ಡೇಟಾ ಟ್ರಾನ್ಸ್ಫರ್ ಮಾಡುವಂತ ಒಂದು ಬಹಳ ದೊಡ್ಡ ಕೆಲಸ. ಈ ಕೆಲಸ ಆದ್ಮೇಲೆ ಈ ಬೈಲಾ ಏನು ಬದಲಾವಣೆ ಮಾಡಿದ್ರು ಆ ಬೈಲಾ ಅನುಗುಣವಾಗಿ ನಾವೆಲ್ಲ ಗಮನಿಸಿರ್ಬೋದು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ನಾವೆಲ್ಲ ಗ್ರಾಮಗಳಲ್ಲಿ ನೋಡ್ತಿದ್ವಿ. ಅದನ್ನ ಅವರು ಬದಲಾವಣೆ ಮಾಡಿ ವಿವಿಧ ಉದ್ದೇಶಗಳ ಗ್ರಾಮೀಣ ಪ್ರಾಥಮಿಕ ಸಹಕಾರಿ ಸಂಘ ಅಂತೇಳಿ ಬದಲಾವಣೆ ಮಾಡಿ ಬರೇ ಸಾಲ ಕೊಡುವಂತದ್ದು ಆಗ್ಬಾರ್ದು, ಆ ಊರಿಗೆ ಊರಿಗೊಂದು ಆಸ್ತಿ ಆಗ್ಬೇಕು, ಆ ಊರಿಗೊಂದು ಸೆಂಟರ್ ಆಗ್ಬೇಕು, ಒಂದು ಹಬ್ ಆಗ್ಬೇಕು. ರೈತರು ಬರೇ ಸಾಲ ತಗೊಳ್ಳೋದಲ್ಲ, ಅಲ್ಲಿ ಅವರು ವ್ಯಾಪಾರ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಶೇಖರಣೆ ಮಾಡುವಂಥದ್ದು ಕೂಡ ಬೈಲಾದಲ್ಲಿ ಬದಲಾವಣೆ ಮಾಡಿ ಅನ್ಲಿಮಿಟೆಡ್ ಫಂಡ್ಸ್ ಅನ್ನ ನಬಾರ್ಡ್ ಮೂಲಕ ಘೋಷಣೆ ಮಾಡಿದ್ರು. ಅನ್ಲಿಮಿಟೆಡ್ ಅಂದ್ರೆ ಎಲ್ಲರಿಗೂ ಕೊಡುವಂಥದ್ದಲ್ಲ, ಯಾರು ಪ್ರಗತಿಪರವಾಗಿ ಒಳ್ಳೆ ಕೆಲಸ ಮಾಡ್ಕೊತಾರ ಅವರಿಗೆ ಗೋಡೌನ್ ಮಾಡಕನ್ರಿ, ಕೋಲ್ಡ್ ಸ್ಟೋರೇಜ್ ಮಾಡಕನ್ರಿ, ಒಂದು ಮಳಿಗೆಗಳು ಮಾಡಕನ್ರಿ, ಮಳಿಗೆಗಳು ಮಾಡಿ ಬಾಡಿಗೆ ಕೊಡುವಂಥದ್ದಲ್ಲ, ಮಳಿಗೆಗಳು ಮಾಡಿ ಆ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತ ಏನ ರೈತರ ಉತ್ಪನ್ನಗಳನ್ನು ಅದನ್ನು ಮಾರಾಟ ಮಾಡುವಂತ ಒಂದು ಕಾರ್ಯಕ್ರಮ ಹಾಕೊಂಡು ಇದ ನಂತರ ಈ ರೀತಿ ಪ್ರತಿ ದೇಶದಲ್ಲಿ ಎಲ್ಲ ಕಡೆನೂ ಅಭಿವೃದ್ಧಿ ಆಗಬೇಕು. ಯಾಕಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಒಂದು 4-5 ರಾಜ್ಯಗಳು ಬಿಟ್ಟರೆ ಬೇರೆ ಕಡೆ ಇರಲಿಲ್ಲ.
ಒಂದು ನಿರ್ಣಯ ಬಹಳ ಮಹತ್ವದ ಏನ್ ಮಾಡಿದ್ರಪ್ಪ ಅಂತಂದ್ರ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಪ್ರಾಥಮಿಕ ಹಂತದ ಸಂಘ ರಚನೆ ಮಾಡಬೇಕು ಅನ್ನುವಂಥದ್ದು ಒಂದು ನಿರ್ಣಯ ಮಾಡಿ ಒಂದು ಗುರಿಯನ್ನು ಹಮ್ಮಿಕೊಂಡು ಬೃಹತ್ ನಮ್ಮ ಸಂಸ್ಥೆಗಳ ಒಂದು ಸಹಕಾರ ಕೂಡ ತಗೊಂಡು ಈಗ ನಬಾರ್ಡ್ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್, ಆಮೇಲೆ ನ್ಯಾಫೆಡ್ ನ್ಯಾಷನಲ್ ಫೆಡರೇಷನ್, ಆಮೇಲೆ ಇನ್ನೊಂದು NDDB ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ಗೆ ಅವರು ಟಾರ್ಗೆಟ್ ಅನ್ನು ಕೊಟ್ಟರು. ಒಟ್ಟು 2 ಲಕ್ಷ ಪ್ರಾಥಮಿಕ ಹಂತದ ಸಹಕಾರಿ ಸಂಘಗಳ ರಚನೆ ಗುರಿ ಹಾಕೊಂಡು ನಬಾರ್ಡ್ಗೆ 70,000, NDDBಗೆ 1,03,000, ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ಗೆ 11,500. ಇದ್ರ ಜೊತೆಗೆ RCS ಮುಖಾಂತರ ಪ್ರತಿಯೊಂದು ರಾಜ್ಯದಲ್ಲಿ ಸರ್ಕಾರದ ಮುಖಾಂತರ 15,500 ಮಾಡಿ ಒಟ್ಟು 2 ಲಕ್ಷ ಪ್ರಾಥಮಿಕ ಹಂತದ ಸಂಘಗಳನ್ನ ರಚನೆ ಮಾಡಬೇಕು. ಆ ರಚನೆ ಮುಖಾಂತರ ಎಲ್ಲ ಅಭಿವೃದ್ಧಿ ಆಗ್ಬೇಕು ಅನ್ನುವಂತ ಬಹಳ ಒಂದು ದೊಡ್ಡ ಕಾರ್ಯಕ್ರಮ ಹಾಕೊಂಡು ಮುನ್ನಡೆದಿದ್ದಾರೆ. ಅದೆಲ್ಲ ಪ್ರಗತಿಯಲ್ಲಿ ಸಾಗ್ತಾ ಇದೆ. ಇದ್ರ ಜೊತೆಗೆ ಈಗ ಇಫ್ಕೋ, ಕ್ರಿಪ್ಕೋ ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳು, ಆ ರೀತಿಯ ಒಂದು ಸಂಸ್ಥೆಗಳನ್ನ ಬೆಳೆಸುವ ಮುಖಾಂತರ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಆಕ್ಟ್ ಅಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಅಂತ ಹೇಳಿ ಒಂದು ಬೃಹತ್ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಇದಕ್ಕೆ ಯಾರಪ್ಪ ಶೇರ್ ಹೋಲ್ಡರ್ ಅಂದ್ರೆ ಇಫ್ಕೋ, ಕ್ರಿಪ್ಕೋ, ಅಮೂಲ್ ಅಂತ ಅವರು ಶೇರ್ ಹೋಲ್ಡರು. ಅದ್ರ ಜೊತೆಗೆ ಎಲ್ಲ ಹಂತದ ಸಹಕಾರಿ ಸಂಸ್ಥೆಗಳನ್ನ ಅದರಲ್ಲಿ ಶೇರ್ ಹೋಲ್ಡರ್ ಅನ್ನ ಮಾಡಿ, ಅಂದ್ರೆ ಗ್ರಾಮೀಣ ಪ್ರಾಥಮಿಕ ಹಂತದ ಸಂಘಗಳು ಕೂಡ ಅಲ್ಲಿ 10,000 ರೂಪಾಯಿ ಕೊಟ್ಟು ಶೇರ್ ಆಗುವಂಗ ಮಾಡಿ ಇವತ್ತ ಕೋಆಪರೇಟಿವ್ ಅಲ್ಲಿ ಅತ್ಯಂತ ಐತಿಹಾಸಿಕವಾಗಿ 2025-26ನೇ ಇಸ್ವಿಗೆ 4,300 ಕೋಟಿ ರೂಪಾಯಿ ಅಷ್ಟು ವ್ಯವಹಾರ ಮಾಡಿ ಬಹಳ ದೊಡ್ಡ ಸಾಧನೆ ನ್ಯಾಷನಲ್ ಕೋಆಪರೇಟಿವ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್. ಇದೇ ರೀತಿ ಆರ್ಗ್ಯಾನಿಕ್ಸ್ ಮಾಡಿದ್ರು, ಭಾರತೀಯ ಬೀಜ ಸಹಕಾರಿ ಅಂತ ಹೇಳಿ ನಿರ್ಮಾಣ ಮಾಡಿ ಒಟ್ಟಾರೆ ದೇಶದ ಸಹಕಾರಿ ಕ್ಷೇತ್ರದ ಒಂದು ಚಿತ್ರಣವನ್ನೇ ಬದಲಾವಣೆ. ಈಗ ನಾಳೆ 2026 ಜುಲೈ 6ನೇ ತಾರೀಕಿಗೆ ಬರೋಬ್ಬರಿ 5 ವರ್ಷ ಸಚಿವಾಲಯ ಪ್ರಾರಂಭ ಆಗಿ 5 ವರ್ಷ ಆಗಿದೆ. ಅದಕ್ಕೋಸ್ಕರ ಸಚಿವಾಲಯದವರು ಏನ್ ಸೂಚನೆ ಕೊಟ್ಟರಪ್ಪ ಅಂದ್ರ 5 ವರ್ಷದ ಒಂದು ಯಶಸ್ವಿಗೆ ಸಹಕಾರಿ ಕ್ಷೇತ್ರದ ಒಂದು ಪಯಣ ಇಡೀ ದೇಶಾದ್ಯಂತ ಸಹಕಾರಿ ಸಪ್ತಾಹ ಒಂದು ಆಚರಣೆ ಮಾಡ್ಬೇಕು ಅನ್ನುವಂತ ಒಂದು ನಿರ್ಣಯ ಮಾಡಿದೆ. ಯಾವ್ದಂದ್ರೆ 29/6/2026ರಿಂದ 6/7/2026ನೇ ಇಸ್ವಿವರೆಗೆ ಸಹಕಾರಿ ಸಪ್ತಾಹ. ಇಲ್ಲಿ ಸಮಾಜಮುಖಿಯಾಗಿ ಒಂದು 10 ಹಲವಾರು ಕಾರ್ಯಕ್ರಮಗಳನ್ನು ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಇದೆ, ಆರೋಗ್ಯ ಶಿಬಿರ ಇದೆ, ಜಾಗೃತಿ ಶಿಬಿರ ಇದೆ, ಸಾಮಾಜಿಕ ಜಾಲತಾಣದ ಮುಖಾಂತರ ಪ್ರಚಾರ ಇದೆ, ಆಮೇಲೆ ಪಶು ವೈದ್ಯಕೀಯ ಶಿಬಿರ ಇದೆ. ಈ ತರ ಒಂದು 10-12 ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಇದು ದೇಶಾದ್ಯಂತ 29/6/2026ರಿಂದ 6/7/2026ರವರೆಗೆ ದೇಶಾದ್ಯಂತ ಈ ಸಪ್ತಾಹ ಆಚರಣೆ ಇದೆ. ನಮ್ಮ ಬಿಜಾಪುರದಲ್ಲಿ ಕೂಡ ಇಲಾಖೆಯವರು ಒಂದು 12 ಕಾರ್ಯಕ್ರಮ ಹಮ್ಮಿಕೊಂಡ, ವಿಜಯಪುರದಲ್ಲಿ ಮುದ್ದೇಬೇಳ, ದೇವರಿಪ್ಪರಿಗೆ, ಆಲ್ಮೇಲ, ಇಂಡಿ ಎಲ್ಲ ಕಡೆ. ಈ ಕಾರ್ಯಕ್ರಮದ ಜೊತೆಗೆ ನಾವು ಕೂಡ ವಿಜಯಪುರ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ಅಂತೇಳಿ ಇತ್ತೀಚೆಗೆ ನೂತನವಾಗಿ ನಾವು ನವೆಂಬರ್ದಲ್ಲಿ ನಮ್ಮ ಕಾರ್ಯ ಪ್ರಾರಂಭ ಮಾಡಿವಿ. ಇದೇನು ನಮ್ಮ ತಂಡ ಅದ, ಎಲ್ಲರೂ ನಾವು ಸೌಹಾರ್ದ ಸಹಕಾರಿಗಳ ತಂಡ. ನಾವು ಕೂಡ ಈ ಸಹಕಾರಿ ಸಪ್ತಾಹದಲ್ಲಿ ಒಂದು 3 ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡ್ವಿ. ಒಂದು ನಮ್ಮ ಸುರೇಶ್ ಬ್ರದರ್ ನಮ್ಮ ಶಾಂತಿನಿಕೇತನ PU ಕಾಲೇಜಿನಲ್ಲಿ ಈ ಯುವಕರಿಗೆ ಸಹಕಾರಿ ಕ್ಷೇತ್ರದ ಪರಿಚಯ ಆಗಬೇಕು, ಸಹಕಾರಿ ಕ್ಷೇತ್ರದ ಮಹತ್ವ ಗೊತ್ತಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಅವರಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಸಿಂದಗಿಯಲ್ಲಿ ಪ್ರೇರಣಾ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ, ಅಲ್ಲಿ ಸಸಿ ನೆಡುವಂತ ಒಂದು ಕಾರ್ಯಕ್ರಮ ಕೂಡ ಹಾಕೊಂಡಿದ್ದೀವಿ. ಆಮೇಲೆ ತಾಳಿಕೋಟೆಯಲ್ಲಿ ಸದಾನಂದ ಸೌಹಾರ್ದ ಸಹಕಾರಿ ಅಂತ ಅವ್ರ ಮುಖಾಂತರ ಅಲ್ಲಿ ಒಂದು ಸೆಮಿನಾರ್, ಒಂದು ಚರ್ಚಾಕೂಟ ಕೂಡ ನಾವು ಹಾಕೊಂಡಿದ್ದೀವಿ. ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿಜಯಪುರ ಜಿಲ್ಲೆ ಎಲ್ಲ ನಾನು ಸಹಕಾರಿಗಳಲ್ಲಿ ಈ ಓಲ್ಡ್ ಆಕ್ಟ್ ಇರ್ಬೋದು, ನಮ್ಮ ಹೊಸ ಆಕ್ಟ್ ಇರ್ಬೋದು, 2 ಆಕ್ಟ್ನವರಿಗೆ ಒಂದು ಕೇಳಿಕೊಳ್ಳೋದು ಏನಪ್ಪಾ ಅಂದ್ರೆ ನಾವೆಲ್ಲರೂ ಈ ಸಹಕಾರಿ ಸಪ್ತಾಹದಲ್ಲಿ ಪಾಲ್ಗೊಂಡು ಇಲಾಖೆ ಮುಖಾಂತರ 12 ಕಾರ್ಯಕ್ರಮ ಇದ್ದಾವೆ. ಜೊತೆಗೆ ನಮ್ಮ ಒಕ್ಕೂಟದಿಂದ 3 ಕಾರ್ಯಕ್ರಮ, ಒಟ್ಟು 15 ಕಾರ್ಯಕ್ರಮಗಳ ಒಂದು ಸಹಕಾರಿ ಸಪ್ತಾಹದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಸಹಕಾರಿ ಸಪ್ತಾಹ ಯಶಸ್ವಿಗೊಳಿಸಬೇಕು.
ಸಹಕಾರಿ ಕ್ಷೇತ್ರದ ಬಗ್ಗೆ ಇನ್ನೂ ಹೆಚ್ಚು ಜಾಗೃತರಾಗಬೇಕು, ಹೆಚ್ಚು ಯುವಕರು ಮಹಿಳೆಯರು ಈ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥದ್ದು ಒಂದು ದೃಷ್ಟಿಯಿಂದ ಈ ಒಂದು